ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಪ್ರತಿ ವರ್ಷ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ವಿಶೇಷ ಪೂಜೆ ನಡೆಯುತ್ತೆ ಅಂತ ಹೇಳಿ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಹಾಗಾಗಿ ಅವತ್ತಿನ ದಿವಸಗಳಲ್ಲಿ ನಾವು ವಿಶೇಷವಾದಂತಹ ವ್ಯವಸ್ಥೆನ ಮಾಡಬೇಕಾಗಿರುತ್ತೆ. ಈ ವರ್ಷವೂ ಕೂಡ ಈ ತಿಂಗಳು 17ನೇ ತಾರೀಕಿಂದ, ಜುಲೈ 17ನೇ ತಾರೀಕಿಂದ ಆಗಸ್ಟ್ 7ನೇ ತಾರೀಕು ತನಕ ವಿಶೇಷವಾದಂತಹ ಪೂಜಾ ದಿವಸಗಳಿರುತ್ತೆ. ಹಾಗಾಗಿ ಭಕ್ತಾದಿಗಳು ಬರ್ತಾರೆ. ಸೊ ನಾವು ಪ್ರಾಧಿಕಾರದಲ್ಲಿ ಒಂದು ಸಭೆ ಮಾಡಿ ಇವತ್ತು ಆ ದಿವಸಗಳಲ್ಲಿ ಭಕ್ತರು ಬಂದಾಗ ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೇಳಿ, ಆ ವ್ಯವಸ್ಥೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ಆ ಎಲ್ಲ ಸಿದ್ಧತೆಗಳು ಆಗೋಂಗೆ ಸೂಚನೆ ಕೊಟ್ಟಿದೆ. ಕಳೆದ ಬಾರಿ ಮುಖ್ಯವಾಗಿ ಏನಾಗಿತ್ತು ಅಂತಂತಂದರೆ VIP ಗಳು ಬಂದಿದ್ದರಿಂದ ಸಾಮಾನ್ಯ ಸರತಿಲಿರೋರಿಗೆ ಮತ್ತು 300 ರೂಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ತೊಂದರೆ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಮ್ಯಾನೇಜ್ ಮಾಡಬೇಕಾಗಿದೆ. ಮುಖ್ಯವಾಗಿ ಪಾಪ ಸಾಮಾನ್ಯ ಸರತಿಲಿ ಬರೋರಿಗೆ ತೊಂದರೆ ಆಗಬಾರ್ದು. ಅವ್ರು ಇಷ್ಟೊಂದು ಅವರ್ಸ್ ನಿಂತ್ಕೊಂಡು ದೇವ್ರ ದರ್ಶನಕ್ಕೋಸ್ಕರ ಕಾಯ್ತಿರ್ತಾರೆ. ಅವರಿಗೆ ಅನಗತ್ಯವಾಗಿ ತುಂಬ ಹೆಚ್ಚು ಸಮಯ ನಿಲ್ಲಿಸಬಾರ್ದು VIP ಗಳ ಕಾರಣದಿಂದ. ಸೊ ಹಾಗಾಗಿ ಕ್ರೌಡ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ ಬೆಟ್ಟದ ಮೇಲಕ್ಕೆ. ಲಲಿತ ಮಹಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳು ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನಂತರ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಅಂಥೇಳಿ ಅಲ್ಲಿಂದ ಮತ್ತೆ KSRTC ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿರ್ತೀವಿ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ KSRTC ಬಸ್ ಹತ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟದಲ್ಲಿರುವಂಥ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾರೆ ಮತ್ತು ಅಲ್ಲಿಂದ ಕ್ಯೂನಲ್ಲಿ ಹೋಗ್ತಾರೆ. ಮತ್ತು 2000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸಾರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕೆಂದರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋರು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರಲಿಲ್ಲ. ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. 2000 ರೂಪಾಯಿ ಟಿಕೆಟ್ ಅವ್ರಿಗೂ ಕೂಡ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಅವರು ಕೂಡ ಬೆಟ್ಟದ ತಪ್ಪಲಲ್ಲಿ ಲಲಿತಾ ಮಹಲ್ ಹತ್ರ ಏನು ಪಾರ್ಕಿಂಗ್ ಇರುತ್ತೆ ಅಲ್ಲೇ ವೆಹಿಕಲ್ಗಳನ್ನು ಪಾರ್ಕ್ ಮಾಡಬೇಕು. ಬಟ್ ಅವ್ರಿಗಂತೂ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2000 ರೂಪಾಯಿ ಟಿಕೆಟ್ ತೊಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸೊ ಅವ್ರು ಆ ಬಸ್ಸಿಂದ ಅವ್ರಿಗೆ ಬೇರೆ ಒಂದು ಕ್ಯೂ ಮಾಡಿರ್ತೀವಿ, ಸಾಮಾನ್ಯ ಸರತಿ ಅಲ್ಲದೆ. ಸೊ ಆ ಕ್ಯೂನಲ್ಲಿ ಅವ್ರು ಬೇಗ ಹೋಗಿ ದರ್ಶನ ಪಡ್ಕೋಬೋದು. ಅವ್ರಿಗೆ ಬೇರೆ ಅಂತ ಎಂಟ್ರಿ ಪಾಯಿಂಟ್ ಕೂಡ ಇರುತ್ತೆ. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿತ್ತು. ಸೊ ಈ ಸರಿ ಅದನ್ನು ತಡಿಬೇಕು ಅಂತ ಹೇಳಿ, ತಪ್ಪಿಸ್ಬೇಕು ಅಂತ ಹೇಳಿ ನಾವು VIP ಗಳಿಗೆ ಒಂದು ನಿಗದಿತವಾದ ಸಮಯ ಇಟ್ಟಿದ್ದೇವೆ. ಅವ್ರು ಆ ಸಮಯದಲ್ಲಿ ಮಾತ್ರ ಬರಬೇಕು. ಬೆಳಗ್ಗೆ ಒಂದು 4 ಅವರ್ ಇಟ್ಟಿರ್ತವೆ, ಸಾಯಂಕಾಲ ಒಂದು 3 ಅವರ್ ಇಟ್ಟಿದ್ದಾವೆ. ಬೆಳಗ್ಗೆ ಬಹುಶಃ ಬೆಳಗ್ಗೆ 6:30ಯಿಂದ 5:30 to 9:30 ಬೆಳಗ್ಗೆ ಮಾತ್ರ, ಸಾಯಂಕಾಲ ಇಟ್ಟಿಲ್ಲ. ಸೊ ಸಾಯಂಕಾಲ VIP ಗೆ ಅವಕಾಶ ಇಲ್ಲ. ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ VIP ಗಳಿಗೆ ಒಂದು ನಿಗದಿತ ಸಮಯ ಮಾಡಿದ್ವಿ, ಬೆಳಗ್ಗೆ 5:30ಯಿಂದ 9:30 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು VIP ಗಳಿಗೆ ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ. ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು.